ಕೇಳಪ್ಪ ನನ್ನ ಕಂದ ಮಡಿವಾಳ ಮಾಚಯ್ಯ, ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು. ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು. ಆಳುಂಟು ಅನ್ನವಿಲ್ಲ, ಗಂಡುಂಟು ಹೆಣ್ಣಿಲ್ಲ, ಹೆಣ್ಣುಂಟು ಗಂಡಿಲ್ಲ. ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು. ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡ ಆಗಬೇಕು. ಕತ್ತೆಗಳಿಗೆ ಕೊಂಬು ಹುಟ್ಟಿ ಎತ್ತಿಗೆ ಮಾತು ಬಂದು, ಭೂಮಿ ಬಯಲಿಗೆ ಇಳಿಯಬೇಕು. ಜಲದ ಕಣ್ಣು ಬತ್ತೋಗಿ ತೆಂಗಿನ ಬುರುಡೇಲು ಕೂಡ ಒಂದು ತೊಟ್ಟು ಗಂಗೆ ಇರಾಕಿಲ್ಲ. ಪ್ರತಿಯೊಂದು ಕಾಲಜ್ಞಾನವನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ರು. ಅದರ ಬಗ್ಗೆ ಬಂದಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಂಟೆ ಸ್ವಾಮಿಗಳು ಅವರು ಪರಂಪರೆ ಒಳಗೆ ಏನ್ ಹೇಳ್ಕೊಂಡು ಹೋದ್ರು ಅಂತಕ್ಕಂಥದ್ದನ್ನು ಇಲ್ಲಿದೆ. ಮಂಟೆ ಸ್ವಾಮಿಗಳ ಪರಂಪರೆಯಿಂದ ಕಲಿ ಸಾರಿದ್ದೇನು? ಕೇಳಪ್ಪ ನನ್ನ ಕಂದ ಮಡಿವಾಳ ಮಾಚಯ್ಯ, ಕೇಳಪ್ಪ ನನ್ನ ಕಂದ ಮಡಿವಾಳ ಮಾಚಯ್ಯ, ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು. ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು. ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು. ನಾಳೆ ತಿನ್ನ ಅನ್ನ ತೂಕ ಹಾಕೆ ತಗೋಬೇಕು. ಇದೇನಿದು ಹಿಂಗೆ ಹೇಳ್ತಾರೆ ಅಂತ ನಾನು ಅನ್ಕೊಂಡು ಇತ್ತೀಚಿನ ದಿನಗಳಲ್ಲಿ ನನಗೂ ಗೊತ್ತಿರ್ಲಿಲ್ಲ. ಮೊನ್ನೆ ಬೆಂಗಳೂರಿಗೆ ಅನ್ಕೋ ನಾವು ಕಳೆದ 1-2 ವರ್ಷದಿಂದ ಯಾವ್ದೊಂದು ಕೋಆಪರೇಟಿವ್ ಯಾವ್ದೊಂದು ಮೀಟಿಂಗ್ ಹೋದ ಸಂದರ್ಭದಲ್ಲಿ ಕೆಳಗಡೆ ಕ್ಯಾಂಟೀನ್ ಇದೆ, ಊಟ ಮಾಡ್ಕೊಂಡ್ ಬಂದ್ಬಿಡು ಹೋಗಿ ಸರ್ ಅಂತ ಅಂದ್ಬಿಟ್ಟು ಕಳಿಸೋರು. ಊಟಕ್ಕೆ ಹೋದ್ವಿ. ಅಲ್ಲಿ ಫ್ಯಾಮಿಲಿಗಳವರು, ಗಂಡ ಹೆಂಡತಿ ಇಬ್ರು ದುಡಿಮೆ ಮಾಡ್ತಕ್ಕಂಥ ಫ್ಯಾಮಿಲಿಗಳವರು ಅಡುಗೆ ಮಾಡ್ಕೊಳ್ಳಲ್ಲ. ಆ ಹೋಟೆಲ್ಗೆ ಅಲ್ಲಿ ಸಂಬಂಧಪಟ್ಟ ಕ್ಯಾಂಟೀನಿಗೆ ಬಂದ್ಬಿಟ್ಟು ಸಾಂಬಾರು 1/4 kg, ಅರ್ಧ kg ಅನ್ನ, 300 ಗ್ರಾಮ್ ಚಪಾತಿ, ತೂಕ ಹಾಕಿ ತಗೊಂಡೋಗೋದು. ಕೆಜಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿರೋದಲ್ಲಿ ರೇಟ್. ನಾನೇ ಫಸ್ಟ್ ಟೈಮ್ ನೋಡಿದ. ನನಗೆ ಆಶ್ಚರ್ಯ ಆಗೋಯ್ತು. ಗೊತ್ತಿಲ್ಲ ನನಗೆ ತೂಕ ಹಾಕಿ ಮಾರ್ತಾರೆ ಅಂತ. ಏನೋ ಪ್ಲೇಟ್ ಲೆಕ್ಕ ಕೊಡ್ತಾರೆ ಅಂತ ಕೇಳಿದೀನಿ. ತಕ್ಕಡಿಲಿ ತೂಕ ಹಾಕಿ ಮಾರಿದ್ದನ್ನ ನಾನೇ ನೋಡಿರ್ಲಿಲ್ಲ, ನಾನೇ ಕೇಳಿರ್ಲಿಲ್ಲ. ಅಲ್ಲಿ ಹೇಳ್ತಾ ನೋಡಿ, ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು. ಆಳುಂಟು ಅನ್ನವಿಲ್ಲ, ಗಂಡುಂಟು ಹೆಣ್ಣಿಲ್ಲ, ಹೆಣ್ಣುಂಟು ಗಂಡಿಲ್ಲ. ಇವತ್ತು ಇಂಬ್ಯಾಲೆನ್ಸ್ ಆಗ್ತಾ ಇರೋಂಥದ್ದು. ಹೆಣ್ಣು ಹುಟ್ಟಿದ ಮೇಲೆ ಗಂಡು ಕಡಿಮೆ ಕಾಣೋ ಮಡಿವಾಳ ಮಾಚಪ್ಪ. ಅದು ಬಲದೆ ನನ್ನ ಕಂದ ಕೇಳಯ್ಯ ಶಿಶುಮಗನೇ, ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು. ಏನಾಗ್ತಾ ಇದ್ದಾವೆ ಅಂತ ಇವತ್ತು ನೋಡ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಇದ್ರೆ ನಾವು ಕೇಳಬಾರದ ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ. ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಲಿಂಗಪ್ಪ ನೀವೇ ಬನ್ನಿ. ತಾಯಿ ಚೆನ್ನಾಗಿದ್ದರೆ ಮಗ ಕಣ್ಣಾಕಬೇಕು. ತಂಗಿ ಚೆನ್ನಾಗಿದ್ದರೆ ಅಣ್ಣ ಕಣ್ಣಾಕಬೇಕು. ಸೊಸೆ ಚೆನ್ನಾಗಿದ್ದರೆ ಮಾವ ಕಣ್ಣಾಕಬೇಕು. ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು. ಸಿದ್ದಯ್ಯ ಬನ್ನಿ, ಸಿದ್ದಯ್ಯ ಸ್ವಾಮಿ ಬನ್ನಿ. ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡ ಆಗಬೇಕು. ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡ ಆಗಬೇಕು. ಸಿದ್ದಯ್ಯ ಸ್ವಾಮಿ. ನಾಳೆ ಅಪ್ಪ ಮಗನಿಗೆ ನೋಡು ಒಬ್ಬಳೆ ಹೆಂಡತಿ ಆಗಬೇಕು. ಇವತ್ತೆಲ್ಲ ನಡೀತಾ ಇದಾವೆ. ಇವತ್ತು ಅವ್ರ ಮಂಟೆ ಸ್ವಾಮಿಗಳ ಪರಂಪರೆಯಲ್ಲಿ ಹೇಳ್ಕೊಂಡು ಬಂದಂತವು ಇವೆಲ್ಲಾನು. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಲಿಯುಗದ ಒಳಗೆ ಲಿಂಗಪ್ಪ ನೀವೇ ಬನ್ನಿ. ಕೇಳಪ್ಪ ನನ್ನ ಕಂದ, ಆದಿ ಒಳಗು ಸುಂಕ, ಬೀದಿ ಒಳಗು ಸುಂಕ. ಎಲ್ಲಿ ನೋಡಿದ್ರು ಸುಂಕುಗಳು ಕಲೆಕ್ಷನ್ನು. ಕೇಳಪ್ಪ ನನ್ನ ಕಂದ, ಆದಿ ಒಳಗು ಸುಂಕ, ಬೀದಿ ಒಳಗು ಸುಂಕ. ನೀವೆಲ್ಲ ಹೋದ್ರು ಟ್ಯಾಕ್ಸು. ಮಾಳದಲ್ಲೂ ಸುಂಕ, ಮಶಾಣದಲ್ಲೂ ಸುಂಕ. ಮಶಾಣಕ್ಕೆ ಹಣ ತಗೊಂಡೋದ್ರು ಸುಂಕ ಕಟ್ಟು. ಆಗಬೇಕು ನನ್ನ ಕಂದ, ಅದಾಗ್ತದಪ್ಪ. ಕೆರೆ ನೀರಿಗೂ ಸುಂಕ, ಬಚ್ಚಲ ನೀರಿಗೂ ಸುಂಕ. ಕೆರೆ ನೀರಿಗೂ ಸುಂಕ, ಬಚ್ಚಲ ನೀರಿಗೂ ಸುಂಕ. ನಳದ ನೀರಿಗೂ ಸುಂಕ ಆಗಬೇಕು ನನ್ನ ಕಂದ. ನಲ್ಲಿ ಒಳಗೆ ಬರೋ ನೀರಿಗೂ ನೀನು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ, ಸುಂಕ ಕಟ್ಟಬೇಕಾಗ್ತದೆ. ಗಂಡ ಹೆಂಡಿರು ಮಲಗುವ ಪಟ್ಟಿ ಮಂಚಕ್ಕೆ ಸುಂಕ ಆಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಲಿಂಗಪ್ಪ ನೀವೇ ಬನ್ನಿ. ನೋಡಿ ಹೇಳ್ತಾರೆ ಅವರು ಕೂಡ. ಏನ್ ಹೇಳ್ತಾರೆ? ಜೋಡು ಸೂರ್ಯ ಹುಟ್ಟಬೇಕು. ಯಾವಾಗ ಹೇಳಿರೋದು ಲೆಕ್ಕ ಹಾಕೊಳ್ಳಿ. ಜೋಡು ಸೂರ್ಯ ಹುಟ್ಟಬೇಕು, ಧೂಮಕೇತು ಮೂಡಬೇಕು. ಕತ್ತೆಗಳಿಗೆ ಕೊಂಬು ಹುಟ್ಟಿ ಎತ್ತಿಗೆ ಮಾತು ಬಂದು, ಕತ್ತೆಗಳಿಗೆ ಕೊಂಬು ಹುಟ್ಟಿ ಎತ್ತುಗಳಿಗೆ ಮಾತು ಬಂದು, ನುಚ್ಚಕ್ಕಿ ಮಳೆ ಊದಿ ಒಂದು ದಿವಸ ಒಪ್ಪತ್ತಾದರುವೆ. ಜೋಡಿ ಸೂರ್ಯ ಹುಟ್ಟಲೇಬೇಕು, ಧೂಮಕೇತು ಮೂಡಲೇಬೇಕು, ಭೂಮಿ ಬಯಲಿಗೆ ಇಳಿಯಬೇಕು. ಜಲದ ಕಣ್ಣು ಬತ್ತೋಗಿ ತೆಂಗಿನ ಬುರುಡೇಲು ಕೂಡ ಒಂದು ತೊಟ್ಟು ಗಂಗೆ ಇರಾಕಿಲ್ಲ. ನೀವು ಎಳ್ನೀರಿಟ್ಟರು ಕೂಡ ಎಳ್ನೀರೊಳಗಿರೋ ನೀರನ್ನು ಎವಾಪರೇಟ್ ಮಾಡ್ತಕ್ಕಂಥ ಒಂದು ಶಕ್ತಿ
ಬರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ವೈಜ್ಞಾನಿಕವಾಗಿ ಏನೇನು ಕಾರಣಗಳಿರ್ಬೋದು ಅನ್ನೋದ್ರ ಬಗ್ಗೆ ನಾವು ನಂತರ ಅದನ್ನ ಚರ್ಚೆ ಮಾಡ್ತಾ ಹೋಗೋಣ. ಕಾಲಜ್ಞಾನದಲ್ಲಿ ಏನ್ ಹೇಳಿದ್ದಾರೆ ಅದನ್ನ ತಿಳಿತಾ ಹೋಗೋಣ.